ಜೈ ಭಾರತ್, ವಂದೇ ಮಾತರಂ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ನಿಮಗೆ ಗೊತ್ತೇ ಇದೆ. ಅಷ್ಟು ಮಾತ್ರವಲ್ಲದೆ ಇಸ್ಕಾನ್ ಅನ್ನು ಭಯೋತ್ಪಾದಕ ಗುಂಪು ಅಂತ ಒಂದು ಕೆಟ್ಟ ಹೆಸರು ತರುವ ಕೂಡ ಷಡ್ಯಂತ್ರ ಕೂಡ ನಡೆಯುತ್ತಿದೆ. ಅಷ್ಟು ಮಾತ್ರವಲ್ಲ, ಈ ಇಸ್ಕಾಂನ ಅನುಯಾಯಿಗಳನ್ನು ಒಂಥರ ಭಯೋತ್ಪಾದಕರಂತೆ ವರ್ತಿಸುತ್ತಿದ್ದಾರೆ. ಇನ್ನು ಅಲ್ಲಿನ ಹಿಂದೂಗಳಿಗೆ ಕೂಡ, ಅಲ್ಲಿನ ಅಲ್ಪಸಂಖ್ಯಾತರಿಗೆ ಕೂಡ ಯಾವುದೇ ರೀತಿಯ ರಕ್ಷಣೆ ಇಲ್ಲ, ಪ್ರತಿಭಟನೆಗೆ ಅವಕಾಶ ಇಲ್ಲ. ಒಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರೆ ಅವರನ್ನೇ ಅಪರಾಧಿಗಳಂತೆ ಬಿಂಬಿಸಲಾಗುತ್ತದೆ. ಇದನ್ನೆಲ್ಲ ಗಮನಿಸುತ್ತಿದ್ದ ಭಾರತ ಬಾಂಗ್ಲಾದೇಶದ ವಿರುದ್ಧ ಒಂದು ಹೇಳಿಕೆಯನ್ನು ನೀಡುತ್ತಿದ್ರು. ಅಂದರೆ ಅಲ್ಪಸಂಖ್ಯಾತರನ್ನು ರಕ್ಷಿಸಿ, ಅವರ ಹಕ್ಕುಗಳನ್ನು ರಕ್ಷಿಸಿ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡುತ್ತಿದ್ರು. ಆದರೆ ಬಾಂಗ್ಲಾದೇಶ ಮಾತ್ರ ಸುಳ್ಳು ಹೇಳುತ್ತಿತ್ತು. ನಾವು ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡಲಿಲ್ಲ, ಅವರು ಇಲ್ಲಿ ಚೆನ್ನಾಗಿ ಇದ್ದಾರೆ ಅಂತ, ಇಲ್ಲಿನ ಹಿಂದೂಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಆಗುತ್ತಿಲ್ಲ ಅಂತಲೂ ಸುಳ್ಳು ಹೇಳುತ್ತಿತ್ತು. ಇನ್ನು ಮೊನ್ನೆ ತ್ರಿಪುರದಲ್ಲಿ ಇರುವ ಬಾಂಗ್ಲಾದೇಶಿ ರಾಯಭಾರಿ ಅಧಿಕಾರಿಗಳ ಒಂದು ಕಚೇರಿ ಏನಿದೆ, ಅಲ್ಲಿ ಗಲಾಟೆಗಳು ಕೂಡ ನಡೆದವು. ಇದನ್ನು ಸಹಿಸದ ಬಾಂಗ್ಲಾದೇಶ ಭಾರತದ ರಾಯಭಾರಿ ಅಧಿಕಾರಿಗಳಿಗೆ ಸಮನ್ಸನ್ನು ಕೂಡ ನೀಡಿದ್ರು. ಆದರೆ ಇದನ್ನೆಲ್ಲ ಗಮನಿಸುತ್ತಿದ್ದ ಭಾರತ ಈಗ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಬಾಂಗ್ಲಾದೇಶಕ್ಕೆ ತೆರಳಿದ್ದಾರೆ ಹಾಗೂ ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಒಂದು ಅವಲೋಕನ ಮಾಡುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಅವರು ಒಂದು ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದೇನೆಂದರೆ, ಹಿಂದೂಗಳ ಸ್ಥಿತಿ ಶೋಚನೀಯವಾಗಿದೆ, ಅವರ ಹಕ್ಕುಗಳನ್ನು ಕಸಿಯುತ್ತಿದ್ದಾರೆ, ಯಾವುದೇ ರೀತಿಯ ಧಾರ್ಮಿಕ ಸ್ವಾತಂತ್ರ್ಯ ಸಿಗುತ್ತಿಲ್ಲ, ಅದನ್ನು ಕೂಡ ವಿರೋಧಿಸುತ್ತಿದ್ದಾರೆ. ಒಂದು ಒಟ್ಟಾರೆಯಾಗಿ ನೋಡುವುದಾದರೆ ಅಲ್ಲಿನ ಅಲ್ಪಸಂಖ್ಯಾತರ ಹಾಗೂ ಹಿಂದೂಗಳ ಒಂದು ವಿಷಯದಲ್ಲಿ ಅವರಿಗೆ ತುಂಬಾ ಅನ್ಯಾಯ ಕೂಡ ಆಗುತ್ತಿದೆ. ಇದನ್ನು ಅಲ್ಲಿನ ಅಧಿಕಾರಿಗಳಿಗೆ ಒಂದು ಮನವರಿಕೆ ಮಾಡುವುದಾಗಿ ತಿಳಿಸಿದ್ರು. ಅಲ್ಲಿನ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸುವುದಾಗಿ ಕೂಡ ಹೇಳಿದ್ದಾರೆ. ಇನ್ನು ಅಲ್ಲಿ ನಡೆಯುತ್ತಿರುವ ದೌರ್ಜನ್ಯದ ಬಗ್ಗೆ ಅಮೆರಿಕವು ಕೂಡ ಒಂದು ಮಾತು ಹೇಳಿತು. ಅದೇನೆಂದರೆ, ಹಿಂದೂಗಳ ಹಾಗೂ ಅಲ್ಪಸಂಖ್ಯಾತರನ್ನು ರಕ್ಷಿಸಿ ಅಂತ. ಇನ್ನು ಬಾಂಗ್ಲಾ ವಿಮೋಚನೆಗೆ ಸಹಾಯ ಮಾಡಿದ ಭಾರತ, ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕೆ ಒಂದು ಸಪೋರ್ಟ್ ಮಾಡಿತು ಭಾರತ. ಬಾಂಗ್ಲಾದೇಶದ ಪರವಾಗಿ ಭಾರತ ಒಂದು ಹೋರಾಟ ಮಾಡಿದೆ, ಅಂದರೆ ಅವರ ಸ್ವಾತಂತ್ರ್ಯಕ್ಕೋಸ್ಕರ. ಆದರೆ ಈಗ ಇದೇ ಬಾಂಗ್ಲಾದೇಶ ಭಾರತವನ್ನು ದೂರ ಮಾಡಿ ಪಾಕಿಸ್ತಾನಕ್ಕೆ ಹತ್ತಿರ ಆಗುತ್ತಿದೆ. ಪಾಕಿಸ್ತಾನದ ನಾಗರಿಕರಿಗೆ ಅಲ್ಲಿಗೆ ಬರಲು ಒಂದು ಯಾವುದೇ ರೀತಿಯ ವೀಸಾ ಬೇಡ ಅಂತೆ, ಡೈರೆಕ್ಟ್ ಆಗಿ ಬಾಂಗ್ಲಾದೇಶಕ್ಕೆ ಬರಬಹುದು. ಅಷ್ಟು ಮಾತ್ರವಲ್ಲ, ಅಲ್ಲಿನ ಮಿನಿಸ್ಟರ್ ಏನಿದ್ದಾರೆ ಬಾಂಗ್ಲಾದೇಶದ, ಒಂದು ಭಾರತದ ಅವಿಭಾಜ್ಯ ಅಂಗ ಏನಿದೆ, ಈ ಬಿಹಾರ ಇರ್ಬೋದು, ತ್ರಿಪುರ ಇರ್ಬೋದು, ಈ ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿರುವ ಕೆಲವು ಭಾರತದ ಭಾಗಗಳನ್ನು ತಮ್ಮದೆಂದು ಹೇಳಿಕೊಳ್ಳುತ್ತಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಮಮತಾ ಬ್ಯಾನರ್ಜಿ ಅವರು, ಅದನ್ನೆಲ್ಲ ನೀವು ನಮ್ಮದಂತೆ ಹೇಳುತ್ತಿರುವಾಗ ನಾವೇನು ಲಾಲಿಪಾಪ್ ತಿನ್ನುತ್ತಿರುತ್ತೇವ ಅಂತ ಖಡಕ್ಕಾಗಿ ಉತ್ತರ ಕೂಡ ಕೊಟ್ಟಿದ್ದಾರೆ. ಇತ್ತೀಚೆಗೆ ಬಾಂಗ್ಲಾದೇಶವು ಕೂಡ ಬಾಂಗ್ಲಾದೇಶದ ಹಾಗೂ ಭಾರತ ಗಡಿ ಭಾಗಗಳಲ್ಲಿ ಒಂದು ಟರ್ಕಿಯ ಡ್ರೋನ್ ಅನ್ನು ಕೂಡ ನಿಯೋಜಿಸಿತ್ತು. ಅಷ್ಟು ಮಾತ್ರವಲ್ಲ, ಪಾಕಿಸ್ತಾನದಿಂದ ಈ ಬಂದೂಕಿನ ಬುಲೆಟ್ಗಳು ಏನಿವೆ ಹಾಗೂ ಕೆಲವೊಂದು ಶಸ್ತ್ರಾಸ್ತ್ರಗಳನ್ನು ಕೂಡ ಖರೀದಿಸುತ್ತಿದೆ. ಇದೊಂಥರ ಭಾರತಕ್ಕೆ ಒಂದು ಎಚ್ಚರಿಕೆ ಗಂಟೆಯಾಗಿದೆ. ಯಾಕೆಂದರೆ ಈ ಬಾಂಗ್ಲಾದೇಶದ ಒಂದು ಸ್ಥಿತಿ ಏನಿದೆ ಅದು ಭಾರತದ ಶತ್ರು ರಾಷ್ಟ್ರಗಳ ಹಾಗೆ ವರ್ತಿಸುತ್ತಿದೆ. ಬಾಂಗ್ಲಾದೇಶದಲ್ಲಿ ಈ ತರ ಕೆಲವೊಂದು ಭಾರತದ ವಿರುದ್ಧ ಪಿತೂರಿಗಳು ನಡೆಯುತ್ತಿದ್ದರೂ ಕೂಡ ಅಲ್ಲಿನ ಸರ್ಕಾರ ಕೈಕಟ್ಟಿ ಸುಮ್ಮನೆ ಕೂತಿದೆ. ಯಾವುದೇ ರೀತಿಯ ಅಪರಾಧಿಗಳಿಗೆ ಒಂದು ಶಿಕ್ಷೆಯನ್ನು ಕೂಡ ವಿಧಿಸುತ್ತಿಲ್ಲ. ಇದರಿಂದ ಸ್ಪಷ್ಟ ಗೊತ್ತಾಗ್ತದೆ ಅವರ ಇಂಟೆನ್ಷನ್ ಏನಿದೆ ಅಂತ. ಇನ್ನು ಭಾರತದಲ್ಲಿರುವ ಕೆಲವು ರಾಜಕೀಯ ಪಕ್ಷಗಳು ಕೂಡ ಈ ಬಾಂಗ್ಲಾದೇಶದ ನೀತಿಯನ್ನು ವಿರೋಧಿಸುತ್ತಿದೆ. ಅಲ್ಲಿನ ಅಲ್ಪಸಂಖ್ಯಾತರಿಗೆ ಆಗುತ್ತಿರುವ ಅನ್ಯಾಯವನ್ನು, ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಈ ದೌರ್ಜನ್ಯದ ವಿರುದ್ಧ ಇಲ್ಲಿನ ರಾಜಕಾರಣಿಗಳು ಒಂದು ಧ್ವನಿಯನ್ನು ಎತ್ತುತ್ತಿದ್ದಾರೆ. ಭಾರತ ಬಾಂಗ್ಲಾದೇಶಕ್ಕೆ ಕೊಡುತ್ತಿರುವ ಉತ್ತರ ಸಾಲದು, ಇನ್ನಷ್ಟು ಸ್ಟ್ರಾಂಗ್ ಆಗಿ ಉತ್ತರ ಕೊಡಬೇಕಾಗ್ತದೆ. ಇನ್ನು ಬಾಂಗ್ಲಾದೇಶದ ನಾಗರಿಕರಿಗೆ, ಇನ್ನು ಭಾರತದಲ್ಲಿರುವ ಹಾಸ್ಪಿಟಲ್ಗಳು ಅವರಿಗೆ ಚಿಕಿತ್ಸೆಯನ್ನು ನೀಡುವುದನ್ನು ಕೂಡ ನಿರಾಕರಿಸುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿರ್ಬೋದು, ತ್ರಿಪುರದಲ್ಲಿರ್ಬೋದು, ಹೀಗೆ ಈ ಬಾಂಗ್ಲಾದೇಶದಲ್ಲಿ ನಾಗರಿಕರು ಇರುತ್ತಾರೆ, ಅವರಿಗೆ ನಾವು ಚಿಕಿತ್ಸೆ ಕೊಡುವುದಿಲ್ಲ ಅಂತ ಹೇಳಿ ಈ ಭಾರತದ ಹಾಸ್ಪಿಟಲ್ನ ಮುಖ್ಯಸ್ಥರು ಹೇಳುತ್ತಿದ್ದಾರೆ. ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಈ ಕೋಲ್ಕತ್ತಾದಲ್ಲಿ ಹಾಗೂ ತ್ರಿಪುರ, ಹೀಗೆ ಬಾಂಗ್ಲಾದೇಶದ ಗಡಿ ಭಾಗದಲ್ಲಿರುವ ಭಾರತದ ರಾಜ್ಯಗಳು, ಇಲ್ಲಿರುವ ಹಾಸ್ಪಿಟಲ್ಗಳು ಬಾಂಗ್ಲಾದೇಶದ ನಾಗರಿಕರಿಗೆ ಚಿಕಿತ್ಸೆ ನೀಡುವುದನ್ನು ನಿರಾಕರಿಸಿದ್ದಾರೆ.